ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಇಂತಹ ಸ್ಥಾನಮಾನಗಳನ್ನ ದೊರಕಿಸಬೇಡಿ ಅಂತ ಏನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡ್ಕೊಂಡು ಬಂದಿದ್ರು. ಬೆಳಗಾವಿಯ ಭಾಗದಲ್ಲಿ ಯಾರ ಪ್ರಭಾವ ಹೆಚ್ಚಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಕಳೆಯ ಲೆಕ್ಕಾಚಾರವನ್ನ ಹಾಕಿ ಪ್ರಭಾವ ಕೇಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಇಂತಹ ನಾಯಕತ್ವವನ್ನು ಒದಗಿಸಬೇಕಾದ್ರೆ ಲಕ್ಷ್ಮಣ್ ಸವದಿ ಅವರ ಒಂದು ಪ್ರಭಾವವನ್ನು ನೋಡಿ ಆ ಒಂದು ವಿಚಾರವನ್ನು ಪರಿಗಣಿಸಬೇಕು, ಅಥವಾ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವನ್ನು ನೋಡಿ ಆ ವಿಚಾರವನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಗೊಂದಲ ಇದ್ದಿದ್ದು ಸತ್ಯ. ಈಗ ಮುಂದೆ ಬರುವಂತಹ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ವಿಚಾರಗಳನ್ನ ಆಲಿಸಿ ಲಕ್ಷ್ಮಣ್ ಸವದಿ ಅವರ ರಾಜಕೀಯ ಭವಿಷ್ಯದ ಕೆಲವು ಹುದ್ದೆಗಳನ್ನ ಆರಿಸಿಕೊಳ್ಬೇಕಾಗ್ತದೋ, ಅಥವಾ ಲಕ್ಷ್ಮಣ್ ಸವದಿ ಅವರಿಗೆ ಯಾವ ಶಕ್ತಿ ಇದೆ, ಅವರ ಪ್ರಭಾವ ಇದೆ, ಅದರ ಮೇಲೆ ಲೆಕ್ಕಾಚಾರಗಳನ್ನು ಹಾಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರವನ್ನ ಹಸ್ತಾಂತರ ಮಾಡುತ್ತೋ ಅನ್ನುವಂಥದ್ದನ್ನ ನೋಡಿದಾಗ ಲಕ್ಷ್ಮಣ್ ಸವದಿ ಅವರ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿರ್ತಕ್ಕಂತಹ ಪೈಪೋಟಿ ಸುಮಾರು ನಮ್ಮ ಬೆಳಗಾವಿಯ ಒಂದು ವಿಧಾನಸಭಾ ಕ್ಷೇತ್ರಗಳಂತ ಬಂದಾಗ 18 ವಿಧಾನಸಭಾ ಕ್ಷೇತ್ರಗಳು. ಈ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಕ್ಷ್ಮಣ್ ಸವದಿ ಅವರ ಪ್ರಭಾವ ಎಷ್ಟು ಕ್ಷೇತ್ರಗಳ ಮೇಲೆ ಬೀರ್ತದೆ, ಇನ್ನು ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಎಷ್ಟು ಕ್ಷೇತ್ರಗಳ ಮೇಲೆ ಬೀರ್ತದೆ ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಬಂದಿರುವಂತಹ ಇವರ ಪ್ರಭಾವತೆಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಇವರ ಪ್ರಭಾವ ಒಂದು ರೀತಿಯಾಗಿ ಹೀಗಿದೆ. ನಾನು ಆ ಪ್ರಭಾವ ಹೇಗಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಲಕ್ಷ್ಮಣ್ ಸವದಿ ಅವರು ಎಷ್ಟು ಪ್ರಭಾವವನ್ನ, ಎಷ್ಟು ಕ್ಷೇತ್ರಗಳ ಮೇಲೆ ಪ್ರಭಾವವನ್ನ ಹೊಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದ ಮೇಲೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಷ್ಟು ಪ್ರಭಾವವನ್ನು ಹೊಂದಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ಆಗಿ ಬೆಳಗಾವಿಯ ಒಂದು ವಿಚಾರವಾಗಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಲಕ್ಷ್ಮಣ್ ಸವದಿಯ ಪ್ರಭಾವ ಇಟ್ಕೊಂಡಿದ್ದಾರೆ ಅದನ್ನು ನೋಡೋಣ ಫಸ್ಟಿಗೆ, ನಂತರ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವನ್ನು ನಾವು ನೋಡೋಣ. 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಕ್ಷ್ಮಣ್ ಸವದಿ ಅವರು ಒಂದು 3 ರಿಂದ 4 ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. ಸೊ ಅವ್ರು ಯಾವ ಥರ ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ ನಿಪ್ಪಾಣಿಯಲ್ಲಿ ಲಕ್ಷ್ಮಣ್ ಸವದಿಯವರ ಪ್ರಭಾವ ಕಡಿಮೆ, ಅಂದರೆ ಅಲ್ಲಿ ಸ್ವಲ್ಪ ಪ್ರಮಾಣದ ಪ್ರಭಾವ ಅಷ್ಟೇ ಇದೆ. ನಿಪ್ಪಾಣಿಯಲ್ಲಿ ಅವರ ಪ್ರಭಾವತೆಯಿಂದ ಒಂದು MLA ಕ್ಯಾಂಡಿಡೇಟ್ಗಳನ್ನು ಆರಿಸ್ಕೊಂಡು ಬರುವಂಥ ಪ್ರಭಾವ ಇಲ್ಲ. ಆದರೆ ಇಲ್ಲಿ ನಿಪ್ಪಾಣಿಯಲ್ಲಿ ಸತೀಶ್ ಜಾರಕಿಹೊಳಿಯ ಪ್ರಭಾವ ಮಧ್ಯದ ಪ್ರಭಾವ ಇದೆ. ಅಂದರೆ ಸತೀಶ್ ಜಾರಕಿಹೊಳಿಯವರ ಪ್ರಭಾವ ಅಲ್ಲಿ ತಕ್ಕ ಮಟ್ಟಿಗಿದೆ. ಇನ್ನು ಚಿಕ್ಕೋಡಿ ಸದಲ್ಗ ವಿಚಾರಕ್ಕೆ ಬಂದರೆ ಇಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಲಕ್ಷ್ಮಣ್ ಸವದಿಯವರ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿದೆ. ಲಕ್ಷ್ಮಣ್ ಸವದಿಯವರ ಪ್ರಭಾವ ಇದೆ ಇಲ್ಲಿ ಚಿಕ್ಕೋಡಿಯಲ್ಲಿ. ಈ ಚಿಕ್ಕೋಡಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿಯವರ ಪ್ರಭಾವವು ಕೂಡ ದೊಡ್ಡ ಮಟ್ಟಿಗಿದೆ. ಇಬ್ಬರ ಪ್ರಭಾವವು ಕೂಡ ಚಿಕ್ಕೋಡಿ ಸದಲ್ಗ ಭಾಗದಲ್ಲಿ ಇದ್ದೇ ಇದೆ. ಇನ್ನು ಅಥಣಿ ಅಂತ ಬಂದಾಗ ಅತ್ಯಂತ ಪ್ರಭಾವ ಇರುವಂಥದ್ದು ಲಕ್ಷ್ಮಣ್ ಸವದಿಯವರ ಪ್ರಭಾವ. ಇಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಭಾವ ಲಕ್ಷ್ಮಣ್ ಸವದಿಯವರ ಪ್ರಭಾವ ಇದೆ ಅಥಣಿ ಭಾಗದಲ್ಲಿ, ಅಥಣಿ ಕ್ಷೇತ್ರದಲ್ಲಿ. ಇಲ್ಲಿ ಲಕ್ಷ್ಮಣ್ ಸವದಿಯವರ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿಯವರ ಪ್ರಭಾವ ಅತ್ಯಂತ ಕಡಿಮೆ ಪ್ರಭಾವವನ್ನು ಹೊಂದಿದೆ. ಇನ್ನು ಮಧ್ಯಮದ ಪ್ರಭಾವವನ್ನು ಕೂಡ ಸತೀಶ್ ಜಾರಕಿಹೊಳಿಯವರು ಅಥಣಿಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಕಾಗವಾಡ ಕ್ಷೇತ್ರದಲ್ಲಿ ಬಂದಾಗ ಇಲ್ಲಿ ಲಕ್ಷ್ಮಣ್ ಸವದಿಯವರ ಶಕ್ತಿ ಮತ್ತು ಅವರ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿಯಾಗಿ ಲಕ್ಷ್ಮಣ್ ಸವದಿಯವರ ವಿರುದ್ಧ ಸತೀಶ್ ಜಾರಕಿಹೊಳಿಯವರ ಪ್ರಭಾವವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ ಕಾಗವಾಡದಲ್ಲಿ. ಇನ್ನು ಕುಡ್ಚಿ ಬಂದಾಗ ಕುಡ್ಚಿಯಲ್ಲೂ ಕೂಡ ಇಬ್ಬರ ಲಕ್ಷ್ಮಣ್ ಸವದಿಯವರ ಪ್ರಭಾವವು ಕೂಡ ದೊಡ್ಡ ಮಟ್ಟದಲ್ಲಿದೆ, ಸತೀಶ್ ಜಾರಕಿಹೊಳಿಯವರ ಪ್ರಭಾವವು ಕೂಡ ದೊಡ್ಡ ಮಟ್ಟದಲ್ಲಿದೆ. ಇನ್ನು ರಾಯಬಾಗ ಅಂತ ಬಂದಾಗ ಇಲ್ಲಿ ಕೂಡ ಲಕ್ಷ್ಮಣ್ ಸವದಿಯವರ ಪ್ರಭಾವ ಇದೆ. ಇನ್ನು ಅತ್ಯಂತ ಹೆಚ್ಚಿನ ಪ್ರಭಾವ ಸತೀಶ್ ಜಾರಕಿಹೊಳಿಯವರ ಪ್ರಭಾವ ಇದೆ. ಹೊಕ್ಕೇರಿ ಬಂದಾಗ ಇಲ್ಲಿ ಲಕ್ಷ್ಮಣ್ ಸವದಿಯವರ ಪ್ರಭಾವವೇ ಇಲ್ಲ. ಲಕ್ಷ್ಮಣ್ ಸವದಿಯವರ ಪ್ರಭಾವ ಇಲ್ಲ ಹೊಕ್ಕೇರಿಯಲ್ಲಿ. ಅಂದ್ರೆ ಪ್ರಭಾವ ಅಂದ್ರೆ ಯಾವ ರೀತಿ ಇಲ್ಲಿ ಹೈಕಮಾಂಡ್ ಅಳೆದು ತೂಗುತ್ತೆ ಅಂದ್ರೆ ಅಲ್ಲಿ ಕ್ಯಾಂಡಿಡೇಟ್ಗಳನ್ನ ಆರಿಸ್ಕೊಂಡು ಬರಬೇಕು, ಗೆಲ್ಲಿಸ್ಕೊಂಡು ಬರುವಂತಹ ಪ್ರಭಾವ. ಅಲ್ಲಿ ಅವರ ಹೆಸರು ಗೊತ್ತಿದೆ ಅಂದ್ರೆ ಪ್ರಭಾವ ಅಂತಲ್ಲ,
ಅಲ್ಲಿ ಕ್ಯಾಂಡಿಡೇಟ್ಗಳನ್ನ ಆರಿಸ್ಕೊಂಡು ಬರಬೇಕು ಇವರು ಪ್ರಚಾರ ಮಾಡಿದ್ರೆ. ಆ ರೀತಿಯ ಪ್ರಭಾವವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳುತ್ತೆ. ಅಲ್ಲಿ ಏನು ಹೊಕ್ಕೇರಿಯಲ್ಲಿ ಲಕ್ಷ್ಮಣ್ ಸವದಿಯವರ ಪ್ರಭಾವ ಅತ್ಯಂತ ಹೀನವಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಭಾವ ಇಲ್ಲ. ಅಲ್ಲಿ ಅತ್ಯಂತ ಪ್ರಬಲವನ್ನ ಹೊಂದಿರುವಂಥದ್ದು ಸತೀಶ್ ಜಾರಕಿಹೊಳಿ, ಅಲ್ಲಿ ಅತ್ಯಂತ ಪ್ರಬಲವನ್ನು ಹೊಂದುತ್ತಾರೆ. ಇನ್ನು ಅರಭಾವಿಯಲ್ಲಿ ಕಂಪ್ಲೀಟ್ ಆಗಿ ಲಕ್ಷ್ಮಣ್ ಸವದಿಯವರ ಪ್ರಭಾವವೇ ಇಲ್ಲ. ಅಲ್ಲಿ ಅತ್ಯಂತ ಪ್ರಬಲಶಾಲಿ ಪ್ರಭಾವ ಹೊಂದಿರೋದು ಸತೀಶ್ ಜಾರಕಿಹೊಳಿ. ಇನ್ನು ಗೋಕಾಕ್ ಅತ್ಯಂತ ಕಡಿಮೆ ಪ್ರಭಾವವನ್ನು ಹೊಂದಿದ್ದಾರೆ ಲಕ್ಷ್ಮಣ್ ಸವದಿ. ಅತ್ಯಂತ ಪ್ರಬಲ ಶಕ್ತಿಯನ್ನು ಹೊಂದಿದ್ದು ಸತೀಶ್ ಜಾರಕಿಹೊಳಿ. ಇನ್ನು ಯಮಕನ ಮರಡಿ ಅಂತ ಬಂದ್ರೆ ಅಲ್ಲಿ ಪ್ರಭಾವವೇ ಇಲ್ಲ ಲಕ್ಷ್ಮಣ್ ಸವದಿಯವರದು. ನಂತರ ಅತ್ಯಂತ ಪ್ರಬಲ ಶಕ್ತಿಯನ್ನ ಮತ್ತು ಪ್ರಭಾವವನ್ನು ಹೊಂದಿದ್ದು ಸತೀಶ್ ಜಾರಕಿಹೊಳಿಯವರು. ಇನ್ನು ಬೆಳಗಾವಿಯ ಭಾಗದಲ್ಲಿ ಲಕ್ಷ್ಮಣ್ ಸವದಿಯವರ ಪ್ರಭಾವ ಅತ್ಯಂತ ಕಡಿಮೆ ಆಗಿದೆ. ಲಕ್ಷ್ಮಣ್ ಸವದಿಯವರ ವಿರುದ್ಧವಾಗಿರುವಂತಹ ಸತೀಶ್ ಜಾರಕಿಹೊಳಿಯವರ ಪ್ರಭಾವ ಅತ್ಯಂತ ಪ್ರಬಲವಾಗಿದೆ ಅನ್ನೋದು ಗೊತ್ತಾಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅರ್ಥೈಸಿಕೊಂಡಿರುವಂತಹ ಒಂದು ಲಿಸ್ಟ್ ಪ್ರಭಾವ ಇದು. ಇನ್ನು ಬೆಳಗಾವಿಯ ದಕ್ಷಿಣ ಭಾಗದಲ್ಲಿ ಬಂದ್ರೆ ಲಕ್ಷ್ಮಣ್ ಸವದಿಯವರ ಪ್ರಭಾವ ಅತ್ಯಂತ ಕಡಿಮೆ ಇದೆ. ಅಲ್ಲಿ ಗಮನಾರ್ಹ ಪ್ರಭಾವವನ್ನು ಹೊಂದಿದ್ದಾರೆ ಸತೀಶ್ ಜಾರಕಿಹೊಳಿಯವರು. ಇನ್ನು ಬೆಳಗಾವಿ ಗ್ರಾಮೀಣದಲ್ಲಿ ಇಬ್ಬರ ಪ್ರಭಾವವೂ ಅಷ್ಟೇ ಇದೆ. ಲಕ್ಷ್ಮಣ್ ಸವದಿಯವರ ಪ್ರಭಾವವೂ ಅಷ್ಟೇ ಇದೆ, ಈ ಕಡೆ ಸತೀಶ್ ಜಾರಕಿಹೊಳಿಯವರ ಪ್ರಭಾವವೂ ಅಷ್ಟೇ ಇದೆ ಬೆಳಗಾವಿ ಗ್ರಾಮೀಣದಲ್ಲಿ. ಇನ್ನು ಒಂದೇ ನಿಮಿಷ, ಇನ್ನೊಂದು ಕ್ಷೇತ್ರ ಇದೆ, ಕಡಿಮೆ ಪ್ರಭಾವ ಲಕ್ಷ್ಮಣ್ ಸವದಿಯವರು ಹೊಂದಿದ್ದಾರೆ. ಅತ್ಯಂತ ಮಧ್ಯಸ್ಥಿಕೆಯ ಪ್ರಭಾವವನ್ನ ಸತೀಶ್ ಜಾರಕಿಹೊಳಿ ಅವರು ಹೊಂದಿದ್ದಾರೆ. ಅದು ಕ್ಷೇತ್ರದ ಹೆಸರನ್ನು ಆಮೇಲೆ ಉಲ್ಲೇಖಿಸ್ತೇನೆ. ಇನ್ನು ಕಿತ್ತೂರು ಲಕ್ಷ್ಮಣ್ ಸವದಿಯವರ ಅತ್ಯಂತ ಕಡಿಮೆ ಪ್ರಭಾವ ಇದೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಮಧ್ಯದ ಪ್ರಭಾವ ಇದೆ. ಇನ್ನು ಬೈಲಹೊಂಗಲ್ ಈ ಒಂದು ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸವದಿಯವರ ಪ್ರಭಾವವೇ ಇಲ್ಲ, ಮಧ್ಯದ ಪ್ರಭಾವ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಇನ್ನು ಸವದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸವದಿಯವರ ಪ್ರಭಾವ ಇದ್ದೇ ಇದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಪ್ರಭಾವವು ಕೂಡ ಅಲ್ಲಿದೆ, ಆದರೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಒಂದಿಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೇಳ್ಪಟ್ವಿ. ಇನ್ನು ರಾಮದುರ್ಗದ ಕಡೆಯಲ್ಲಿ ಕಂಪ್ಲೀಟ್ ಆಗಿ ಲಕ್ಷ್ಮಣ್ ಸವದಿಯವರು ಬಿದ್ದು ಹೋಗ್ತಾರೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಲಕ್ಷ್ಮಣ್ ಸವದಿಯವರಿಗೆ ಬೆಳಗಾವಿಯ ವಿಧಾನಸಭಾ 18 ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳಲ್ಲಿ ಲಕ್ಷ್ಮಣ್ ಸವದಿಯವರಿಗೆ ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ಇರ್ತಕ್ಕಂಥದ್ದು, ಗಟ್ಟಿ ಶಕ್ತಿ ಇರ್ತಕ್ಕಂಥದ್ದು 3 ಕ್ಷೇತ್ರಗಳು ಮಾತ್ರ. ಲಕ್ಷ್ಮಣ್ ಸವದಿಯವರಿಗೂ ಅಥಣಿ ಮತ್ತೆ ಅದರಂತೆ ಒಂದೇ ನಿಮಿಷ ನಿಮಗೆ ಹೇಳ್ತೀನಿ. ಲಕ್ಷ್ಮಣ್ ಸವದಿಯವರ ಗಟ್ಟಿ ಕುಡಚಿ, ಅಥಣಿ, ಕುಡಚಿ ಮತ್ತು ಕಾಗವಾಡ ಈ 3 ಮತಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವ ಶಕ್ತಿ ಇರುವಂಥದ್ದು ಲಕ್ಷ್ಮಣ್ ಸವದಿಯವರಿಗೆ. 3 ಮತಕ್ಷೇತ್ರ ಗಟ್ಟಿಯಾಗಿ ನಿಲ್ಲಬಲ್ಲ ಶಕ್ತಿ ಇರುವಂಥದ್ದು. ಇನ್ನು ಪ್ರಭಾವ ಇರುವಂಥದ್ದು ಒಂದು 5 ಕ್ಷೇತ್ರಗಳ ಮೇಲೆ ಹೋಗುತ್ತೆ. ಆದರೆ ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಬಂದಾಗ ಸುಮಾರು 10 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿಯನ್ನ ಹೊಂದಿದ್ದಾರೆ. ಬೆಳಗಾವಿಯ 18 ವಿಧಾನಸಭಾ ಚುನಾವಣೆಯಲ್ಲಿ 10 ಮತಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿಯನ್ನ ಸತೀಶ್ ಜಾರಕಿಹೊಳಿ ಹೊಂದಿದ್ದಾರೆ. ಸುಮಾರು 5 ಕ್ಷೇತ್ರಗಳಲ್ಲಿ ಪ್ರಭಾವವನ್ನ ಹೊಂದಿದ್ದಾರೆ. ಸೊ ಈ ವಿಚಾರವಾಗಿ ಅಳದು ತೂಗಿದಾಗ ಕಾಂಗ್ರೆಸ್ನ ಹೈಕಮಾಂಡ್ ತಲೆಗೆ ಬರೋದು ಥಟ್ಟಂತ ಅರ್ಥ ಆಗೋದು, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಲಕ್ಷ್ಮಣ್ ಸವದಿಯವರ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರವನ್ನ ಪರಿಗಣಿಸಬೇಕಾಗ್ತದೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಹೈಕಮಾಂಡ್ ಅರ್ಥ ಮಾಡಿಕೊಂಡಿದೆ. ಈ ಹಿಂದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ಈ ಲಕ್ಷ್ಮಣ್ ಸವದಿಯವರ ವಿಚಾರವಾಗಿ ಇವರಿಗೆ ಸಚಿವ ಸ್ಥಾನ ಕೊಡಬೇಡಿ ಅಂಥೇಳಿ ಪಟ್ಟು ಹಿಡಿದಿದ್ರು ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದು ಬಹಿರಂಗ ಕೂಡ ಆಗಿತ್ತು. ಆದರೆ ಲಕ್ಷ್ಮಣ್ ಸವದಿ ಅವರಿಗೆ ಹೇಗೆ ಸಚಿವ ಸ್ಥಾನ ಸಿಕ್ತು? ಸತೀಶ್ ಜಾರಕಿಹೊಳಿ ಅವರು ಇಷ್ಟು ಪ್ರಭಾವ ಇದ್ರೂ ಕೂಡ ಹೇಗೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟರು ಅನ್ನುವಂಥದ್ದು ಕುತೂಹಲ ಖಂಡಿತವಾಗಿಯೂ ಇರುತ್ತೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುಂಬರುವಂತಹ 2028 ಚುನಾವಣೆಯ ಒಂದು ಲೆಕ್ಕಾಚಾರವಾಗಿ
ಲಕ್ಷ್ಮಣ್ ಸವದಿ ಅವರ 3 ಕ್ಷೇತ್ರಗಳು ಕೂಡ ಆರಿಸ್ಕೊಂಡು ಬರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ 3 ಕ್ಷೇತ್ರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತು ಅಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿ ಅವರ ಮನ ಓಲೈಕೆಯಾಗದೇ ಇದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಗ್ತಾ ಇರಲಿಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಯ್ತು ಕುಡಿ ಅಂತ ಹೇಳಿದಾದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿದ್ದು ಅನ್ನುವಂಥದ್ದು ಕೂಡ ಈ ಸುದ್ದಿ ಕೂಡ ಬಹಿರಂಗವಾಗಿತ್ತು. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಬೇಡಿ ಅಂತ ಹೇಳಿದಂತ ಸತೀಶ್ ಜಾರಕಿಹೊಳಿಯವನ್ನ ಡಿ.ಕೆ. ಶಿವಕುಮಾರ್ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರನ್ನ ಮನವೊಲಿಸಿತ್ತು, ಅವರಿಗೆ ಒಂದಿಷ್ಟು ಆಫರ್ಗಳನ್ನು ಕೊಟ್ಟಿತ್ತು. ಹಾಗಾಗಿ ಸತೀಶ್ ಜಾರಕಿಹೊಳಿ ಏನು ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಅದಕ್ಕೆ ಆಯ್ತು ಕುಡಿ, ಇರೋದು 1.5 ವರ್ಷ 1-2 ವರ್ಷದ ಹತ್ತತ್ರ ಅದರಲ್ಲಿದೆ, ಅಷ್ಟು ಮಾತ್ರ ಅಧಿಕಾರ ಇರುತ್ತೆ. ಅದ್ರ ನಂತರ ಅಧಿಕಾರ ಲಕ್ಷ್ಮಣ್ ಸವದಿ ಅವರಿಗೆ ಕಾಂಗ್ರೆಸ್ನಲ್ಲಿ ಸಿಗೋದಿಲ್ಲ, ಸಿಗಕ್ ಬಿಡೋದು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಬಹಿರಂಗ ಸುದ್ದಿ ಕೂಡ ಆಚೆ ಕಡೆ ಬಂದಿತ್ತು. ಇವರಿಬ್ಬರ ಪ್ರಭಾವವನ್ನು ನೋಡಿದಾಗ 3 ಕ್ಷೇತ್ರಗಳ ಪ್ರಭಾವವನ್ನು ಹೊಂದಿದಂತಹ ಲಕ್ಷ್ಮಣ್ ಸವದಿ ಇನ್ನು 7ರಿಂದ 10 ಸುಮಾರು 10 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ಹೊಂದಿದ್ದು ಸತೀಶ್ ಜಾರಕಿಹೊಳಿ. ಇಲ್ಲಿ ಬಹಳ ಜಗಜಾಂತರ ವ್ಯತ್ಯಾಸ ಇದೆ. ಖಂಡಿತವಾಗಿಯೂ ಸಿಎಂ ಕ್ಯಾಂಡಿಡೇಟ್ ಆಗುವ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೂ ಸತೀಶ್ ಜಾರಕಿಹೊಳಿ ಅವರಿಗೂ ಅಜಗಜಾಂತರ ವ್ಯತ್ಯಾಸಗಳನ್ನ ರಾಜಕೀಯ ವಿಚಾರವಾಗಿ ನಾವು ನೋಡಬಹುದು ಅಷ್ಟೇ ಹೊರತು ಬೇರೆ ವಿಚಾರವಾಗಿ ಅಲ್ಲ. ಅವರ ಪ್ರಭಾವ, ಅವರ ಶಕ್ತಿ, ಅವರ ಒಂದು ಶಕ್ತಿ ಪ್ರದರ್ಶನಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಆದಷ್ಟು ಹೆಚ್ಚಿನದಾಗಿದೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅರಿತುಕೊಂಡೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದಾದ ಮೇಲೇನೆ ಸಚಿವ ಸ್ಥಾನ ಲಕ್ಷ್ಮಣ್ ಸವದಿ ಅವರಿಗೆ ಸಿಕ್ಕಿರೋದು ಅನ್ನುವಂಥದ್ದು ಕೂಡ ಸುದ್ದಿ ಕೂಡ ಬಹಿರಂಗವಾಗಿತ್ತು. ಈಗ ಇವರಿಬ್ಬರ ಪ್ರಭಾವವನ್ನು ಅಳೆದು ತೂಗಿ ಮುಂಬರುವಂತಹ ರಾಜಕೀಯ ವಿಚಾರವಾಗಿ ಏನು ಕಾಂಗ್ರೆಸ್ ಹೈಕಮಾಂಡ್ ಈ ಪ್ರಭಾವವನ್ನು ತಿಳ್ಕೊಂಡಿದೆ, ನಂತರದ ವಿಚಾರ ಅಧಿಕಾರ ಹಂಚಿಕೆಗಳಲ್ಲಿ ಬದಲಾವಣೆಗಳನ್ನು ಮಾಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಪರೋಕ್ಷವಾಗಿ ಗೊತ್ತಾಗ್ತದೆ. ಸೊ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು YGM ಸರ್ಕಾರ ನಿಮ್ಮ ಮುಂದೆ ಇಂಚಿಂಚು ಮಾಹಿತಿಗಳನ್ನು ತಿಳಿಸ್ತಾನೆ ಇರುತ್ತೆ. ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಕಡೆ ಶೇರ್ ಮಾಡಿ. ನಮಸ್ಕಾರ, ಸಿಗೋಣ ಮುಂದಿನ ಸಂಚಿಕೆಯ ರಾಜಕೀಯ ಸುದ್ದಿಯೊಂದಿಗೆ. ನಮಸ್ಕಾರ.